ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸ್ಯಾಟರ್ಡೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಡೇ ಶುರುವಾಗಿದ್ದು ನನ್ನ ಡಾರ್ಲಿಂಗಿಂದ. ಇವತ್ತು ಅವಳಿಗೆ ಕಾಲೇಜ್ ಇತ್ತು, ಇಲ್ಲಿಂದನೇ ಹೋಗ್ತಿದ್ಲು. ಅವಳು ಬೇಗ ಎದ್ದಿದ್ದರಿಂದ ನಾನು ಕೂಡ ಬೇಗ ಎದ್ದಿದ್ದೆ. ಅವಳು ರೆಡಿಯಾಗಿ ಹೊರಟ್ಲು. ಅವಳಿಗೆ ಬಾಯ್ ಮಾಡಿ ಕಳ್ಸೋಣ ಅಂತ ಆಚೆ ಬಂದು ಅವಳಿಗೆ ಬಾಯ್ ಮಾಡಿ ಕಳಿಸಿ ಮತ್ತೆ ಒಳಗೆ ಬಂದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಈ ಚೋಟ ನನ್ನ ಮಲ್ಗೊಳಕ್ಕೆ ಬಿಡುತ್ತಾ. ಬಿಡು ಎದ್ದೋಳೋಣ ಅಂತ ಎದ್ದು ಇವತ್ತಿನ ಬ್ರೇಕ್ಫಾಸ್ಟ್ ನಾನೇ ಮಾಡೋಣ ಅಂತ ಹೇಳಿ ಪೊಂಗಲ್ ಮಾಡೋಣ ಅಂತ ಡಿಸೈಡ್ ಮಾಡಿ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿಕೊಂಡೆ. ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿದೆ. ಅಮ್ಮಂಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಸೊ ಅವ್ರು ಎದ್ದಿರಲಿಲ್ಲ. ಅದಕ್ಕೋಸ್ಕರ ತಿಂಡಿ ನಾನೇ ಮಾಡಿದೆ. ಇದೊಂದು ಬ್ರೇಕ್ಫಾಸ್ಟ್ನ ಎಷ್ಟು ಜನಕ್ಕೆ ಬೇಕಿದ್ರು, ಯಾವ ಕ್ವಾಂಟಿಟಿಲಿ ಬೇಕಾದರೂ ತುಂಬ ಸೂಪರಾಗಿ ಮಾಡಬಲ್ಲೆ ನಾನು. ತುಂಬ ಜನದಿಂದ ಫುಲ್ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಇದಾದಮೇಲೆ ಇನ್ನು ತಿಂಡಿ ಆದಮೇಲೆ ಇನ್ನೊಂದು ಮಧ್ಯಾಹ್ನಕ್ಕೆ ಸಾಂಬಾರನ್ನು ಮಾಡಿ ಇಟ್ಬಿಡೋಣ ಅಂತ ಹೇಳಿ ಬೇಳೆ ಮೂಲಂಗಿ ಸಾರು ಮಾಡೋಣ ಅಂತ ಅಂದ್ಕೊಂಡು ಬೇಳೆ ಮೂಲಂಗಿ ಸಾಂಬಾರನ್ನ ಮಾಡಿದೆ. ಇವತ್ತು ಕೆಲವು ಟೈಮ್ ಅಮ್ಮನ ಹೆಲ್ಪ್ ತಗೋತಿದ್ದೆ, ವಿತೌಟ್ ಅಮ್ಮನ ಹೆಲ್ಪು ಎಲ್ಲನೂ ಮಾಡ್ತಿದ್ದೀನಿ. ನಮ್ಮಪ್ಪನಿಗೆ ಬೇಳೆ ಸಾರು ಇಷ್ಟ ಇಲ್ಲ, ಅದಕ್ಕೋಸ್ಕರ ಉಪ್ಸಾರು ಮಾಡೋಕ್ಕೆ ಹೇಳಿದರು. ಏನು ಉಪ್ಸಾರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರೆಕಾಳು ಹುರಿದಾಕಿ ಉಪ್ಸಾರು ಮಾಡೋಣ ಅಂತ ಹೇಳಿ ಉಪ್ಸಾರು ಮಾಡೋಕ್ಕೆ ಅವರೆಕಾಳು ಹುರ್ಕೊಂಡೆ. ಉಪ್ಸಾರು ಅಂತಂದರೆ ನಮಗೆಲ್ಲ ಫೇವ್ರೇಟಪ್ಪ, ಯಾವ ಕಾಳಾದ್ರೂ ತುಂಬಾ ಟೇಸ್ಟ್. ಅದಕ್ಕೊಂದು ಅರ್ಧ ಟೊಮೆಟೊ ಹಾಕಿ ಬೇಳೆ ಹಾಕಿ ಅವರೆಕಾಳು ಹಾಕಿ ಒಂದು 7-8 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡೆ. ಒಣ ಅವರೆಕಾಳಲ್ವಾ, ಚೆನ್ನಾಗಿ ಬೇಯಲಿ ಅಂತ. ಇದೇ ಬಿಸಿ ಬಿಸಿ ಸಾರಿಗೆ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ, ಅನ್ನಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಟೇಸ್ಟೇ ಬೇರೆ. ಈ ಉಪ್ಸಾರು ಮುಂದೆ ಎಲ್ಲ ಸಾರುಗಳು ಡಮ್ಮಿ ಅಂತಲೇ ಅನಿಸ್ಬಿಡುತ್ತೆ. ಇದೆಲ್ಲ ಹಾಕ್ಕೊಂಡು ಒಂದು 7-8 ವಿಷಲ್ ಕೂಗಕ್ಕೆ ಇಟ್ಟು ಬಂದು ಕುತ್ಕೊಳ್ಳೋಷ್ಟರೊಳಗೆ ಬಂಗಾರಿದೆ ಆಲ್ರೆಡಿ ನಿದ್ದೆ ಆಗೋಯಿತು. ಈಗಷ್ಟೇ ಎದ್ದಿದ್ದಾಳೆ, ಅದಕ್ಕೆ ಈ ಎಕ್ಸ್ಪ್ರೆಷನ್ನು. ಈಗ ನಿದ್ದೆಯಿಂದ ಇದ್ದಾಯ್ತು ಕಂದ. ನಾನು ಕೆಲಸ ಎಲ್ಲ ಮುಗಿಸಿ ಒಂದು 2 ಅವರ್ ಅವಳು ಮಲಗಿದ್ದಳಷ್ಟರೊಳಗೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಳ್ಳೋಷ್ಟರೊಳಗೆ ಅವಳು ನಿದ್ದೆ ಆಗೇ ಹೋಗಿತ್ತು. ನಿನ್ನ ಕಣ್ಣಿ ಅದು ಬೇರೆ ಟೈಮಲ್ಲಿ ಬೇಡ ಅಂದರೂ ತೋರಿಸೋ ನನ್ನ ಬಂಗಾರ ಇವತ್ತು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಏನಾದರೂ ಕ್ವಶನ್ ಮಾಡಿದ್ರೆ ಏನೂ ರಿಯಾಕ್ಷನ್ ಇಲ್ಲ. ಸೊ ನಾನೇ ಕೇಳೋದನ್ನು ಸುಮ್ಮನೆ ನಿಲ್ಲಿಸ್ದೆ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಹೇಳಿದ್ಲು, ಮತ್ತೆ ಆನ್ ಮಾಡಿದ್ರೆ ಇವಳನ್ನ ಮಾತಾಡಿಸೋ ಅಷ್ಟರೊಳಗೆ ಸಾಂಬಾರು ರೆಡಿ ಇತ್ತು, ಬಟ್ ಸ್ವಲ್ಪ ರುಚಿ ಕಮ್ಮಿ ಇತ್ತು. ಅದಕ್ಕೋಸ್ಕರ ಸಾಂಬಾರನ್ನ ಬೇರೆ ಪಾತ್ರೆಗೆ ಹಾಕಿ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಕುದಿಸ್ದೆ. ಉಪ್ಪಂತೂ ಮುಂದಾಗಿರ್ಬೇಕು ನಮಗೆ, ಅದಕ್ಕೋಸ್ಕರ ಇದು ಮಾಡಿದೆ. ಉಪ್ಸಾರು ರೆಡಿ ಇತ್ತು. ಇದಾದಮೇಲೆ ಮೊನ್ನೆ ಹೋಗಿದ್ದು ಬಟ್ಟೆಗಳನ್ನ ಮಡಿಸಿಟ್ಟಿರಲಿಲ್ಲ. ಜಸ್ಟ್ ಇದು ಕೆಳಗಡೆ ಬಟ್ಟೆಗಳನ್ನ ತೊಗೊಬಂದು ಮಡಿಸ್ತಾಯಿದ್ದೀನಿ. ಇನ್ನೂ ಮೇಲ್ಗಡೆ ಇನ್ನೂ ಸ್ವಲ್ಪ ಬಟ್ಟೆಗಳು ಹಾಗೆ ಇವೆ, ಅದನ್ನು ಮಡಿಸಿ ಆ ಜಾಗಕ್ಕೆ ಸೇರಿಸ್ಬೇಕು. ಐರನ್ ಬಟ್ಟೆಗಳೆಲ್ಲ ಒಂದು ಬ್ಯಾಗ್ ಹಾಕಿಟ್ಟು ಬೇರೆ ಬಟ್ಟೆಗಳೆಲ್ಲ ಪಾಪುದೆಲ್ಲ ಮಡಿಸಿ ಆ ಜಾಗಕ್ಕೆ ಸೇರಿಸ್ದೆ. ಆದರೂ ನಾವೆಂಥ ಲಕ್ಕಿ ಅಲ್ವಾ. ಕೋವಿಡ್ ಕ್ವಾರಂಟೈನ್ ನೋಡಿದ್ವಿ, ರಾಮ ಮಂದಿರ ಓಪನ್ ನೋಡಿದ್ವಿ, ಮಹಾ ಕುಂಭಮೇಳ ನೋಡಿದ್ವಿ, ಇವಾಗ ವಾರನೂ ಕೂಡ ನೋಡ್ತಿದ್ದೀವಿ. ನಮಗೋಸ್ಕರ ಹೋರಾಡ್ತಿರೋ ಸೋಲ್ಜರ್ಸ್ಗೆಲ್ಲ ಒಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳಬೇಕು. ಇದಾದಮೇಲೆ ಇವತ್ತು ಮಜ್ಜಿಗೆ ಸಿಲುಕ್ತಿದ್ವಿ. ನಮ್ಮ ಮನೇಲಿ ಯಾವಾಗಲೂ ಮಜ್ಜಿಗೆ ಇದೇ ರೀತಿ ಸಿಲ್ಬೋದು. ಬೆಣ್ಣೆನ ಮನೆಗೆ ಇಟ್ಕೊಳ್ತೀವಿ, ಕೊಂಡ್ಕೊಳಕ್ಕೆ ಹೋಗಲ್ಲ. ಕಾಯಿಸಿ ಹಾಲನ್ನ ಅದಕ್ಕೆ ಹಾಕಿ ಮೊಸರು ಆದಮೇಲೆ ಒಂದು ದಿನ ಫ್ರಿಜ್ಜಲ್ಲಿಟ್ಟು ಆಮೇಲೆ ನಾವು ಮಜ್ಜಿಗೆನ ಸಿಲ್ಬೋದು. ಬೆಣ್ಣೆನ ಮನೆಗೆ ಇಟ್ಕೊಳ್ತೀವಿ, ಮಜ್ಜಿಗೆನೂ ಸ್ವಲ್ಪ ಮನೆಗೆ ಇಟ್ಕೊಂಡು ಮಿಕ್ಕಿದ್ದು ಸ್ಕೂಲ್ ಮಕ್ಕಳಿಗೆ ಇಲ್ಲ ಹೋಟೆಲ್ಗೆ ಕೊಟ್ಬಿಡ್ತೀವಿ. ಹೋಟೆಲವರು ಬಂದು ಇಸ್ಕೊಂಡು ಹೋಗ್ತಾರೆ. ಈ ಸಮ್ಮರಲ್ಲಿ ಮಜ್ಜಿಗೆ ಕುಡಿದ್ರೆ ತುಂಬಾ ತಂಪು. ಇಷ್ಟು ಬೆಣ್ಣೆ ಬಂತು. ಇದಾದಮೇಲೂ ಇನ್ನೂ 2 ಸಲ ಸಿಲ್ಬೋದ್ಮೇಲೆ ಇನ್ನೂ 2 ಸಲ ಬೆಣ್ಣೆ ಬಂತು. ನಾವು ನಮ್ಮ ಮನೆಗೆ ಬೇಕಾಗಿರೋ ಬೆಣ್ಣೆನ ನಾವು ಮನೇಲೇ ಕಾಯಿಸಿ ಹಾಲಿಗೆ ಎಪ್ಪಾಕಿ ಮನೇಲೇ ಮಾಡ್ಕೊತೀವಿ. ತುಂಬಾ ರುಚಿಯಾಗಿರುತ್ತೆ. ಇದಾದಮೇಲೆ ನನ್ನ ಬಂಗಾರಿ ಇವತ್ತು ನನ್ನ ಮಗನಿಗೆ ನಾನು ಕೊಡಿಸಿದ ಫಸ್ಟ್ ಗಿಫ್ಟ್ ಗಾಡಿ ಇದು. ಅದರಲ್ಲಿ ಅವಳು ಸ್ವಂತ ಕುತ್ಕೊಂಡು ಆಟಾಡ್ತಿರೋದು, ಅಂದರೆ ಅವಳೊಬ್ಬಳೇ ಕುತ್ಕೊಂಡು ಆಟಾಡ್ತಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟಿದ್ಲು ನನ್ನ ಮಗಳು, ಇದೆಲ್ಲ ಆಟ ಆಡ್ತಿರೋದು ನೋಡಿ ನನಗಂತೂ ತುಂಬಾ ಖುಷಿ. ಇವಳು ಪ್ರಿಮೆಚ್ಯೂರ್ ಬೇಬಿ ಆಗಿರೋದ್ರಿಂದ ಇವಳು ಮೈಲ್ ಸ್ಟೋನ್ ಸ್ವಲ್ಪ ನಿಧಾನ ಆಗಿತ್ತು, ಬಟ್ ಇವಾಗೆಲ್ಲ ಕವರ್ ಆಯಿತು. ಇದು ಮತ್ತೆ ಇನ್ನೊಂದು ಟೈಮ್ ನಿದ್ದೆ ಆಗಿ ಎದ್ದು ಮೇಡಮ್ಮು ಅಳ್ತಿರೋದು. ಫುಲ್ ನಿದ್ದೆ ಮಾಡಲ್ಲ, ಅರ್ಧಂಬರ್ಧ ನಿದ್ದೆಗೆ ಎದ್ಬಿಟ್ಟು ಈ ರೀತಿ ಅಳೋದು. ನಮ್ಮಪ್ಪನ ಹತ್ರ ಇಬ್ಬರು ಆಡಿಸ್ಕೊತಿದ್ದಾರೆ. ಇದಾದಮೇಲೆ ಮಂಡ್ಯಕ್ಕೆ ಹೋಗೋಕ್ಕೆ
ಹೊಡೆದಿತ್ತು, ಅದಕ್ಕೆ ಚೋಟ ರೆಡಿಯಾಗಿ ಅಳ್ತಿದ್ದಾಳೆ. ಮಂಡ್ಯಕ್ಕೆ ಹೋಗೋದಂದ್ರೆ ಏನು ಖುಷಿನೇ ಇವಳಿಗೆ. ಅವಳೇ ಆಚೆಗೆ ಹೋಗ್ತಾ ಇದ್ದಾಳೆ, ಏನು ಮಾಡ್ತಾಳೆ ತಡಿ ನೋಡೋಣ ಅಂತ ಅಂದ್ಕೊಂಡ್ರೆ ಹೋಗಿದ್ದೆ ರನ್ನಿಂಗ್ ಸ್ಲಿಪ್ಪರ್ಸ್ನ ಎತ್ಕೊಂಡ್ಲು ಹಾಕೊಳ್ಳೋಕ್ಕೆ. ಅವಳು ಸ್ಲಿಪ್ಪರ್ಸ್ ಇದೆ, ಆದರೂ ಅದನ್ನು ಮೆಟ್ಟಿದ್ದು ಏನಕ್ಕೋ ರನ್ನಿಂಗ್ ಸ್ಲಿಪ್ಪರ್ಸ್ ಎತ್ಕೊಳ್ಳೋಕ್ಕೆ ಅಂತ ಬಂದವಳೆ. ಅಷ್ಟರೊಳಗೆ ಅವನು ಕಿತ್ಕೊಂಡು ಹಾಕೊಂಡ ನೋಡಿ, ಎರಡನ್ನು ಇಟ್ಕೊಂಡು ಬಂದು ಏನು ಕ್ಯೂಟಾಗಿ ಹೊಟ್ಟೆ ಕಾಣೋದಕ್ಕೆ ಬಟ್ಟೆ ಹಾಕ್ಕೊಂಡು ಕ್ಯೂಟಾಗಿ ಕಾಣಿಸ್ತಾವಳೆ. ಮೋಸ್ಟ್ಲಿ ಅವಳು ಬಟ್ಟೆಗೆ ಮ್ಯಾಚ್ ಇಟ್ಕೊಂಡು ಬಂದಿದ್ದಾಳೋ ಏನೋ. ಪಾಪ ಇವನು ಹಾಕೊಳ್ಳಿ ಅಂತ ಎಲ್ಲ ಮಾಡಿಟ್ಟ, ಆಮೇಲೆ ಅವನು ಹಾಕೊಳ್ಳೋ ಸ್ಲಿಪ್ಪರ್ ಅಲ್ವಾ, ಅದಕ್ಕೆ ಕೈಯಿಂದ ಎತ್ಕೊಂಡು ಹಾಕೊಂಡ. ಆಮೇಲೆ ನಾನು ಸ್ವಲ್ಪ ಹೊತ್ತು ಆಚೆ ಕೂತಿದ್ದೆ. ಮನೇಲಿ ಒಬ್ಬಳೇ ಇದ್ದಾಗ ಈ ಥರ ರೋಡಲ್ಲಿ ಕೂತು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆದಮೇಲೆ ನನ್ನ ತಂಗಿ ಕಾಲೇಜ್ ಮುಗಿಸ್ಕೊಂಡು ಬಂದಳು. ಒಂದು ಫೇವ್ರೆಟ್ ರೀಲ್ಸ್, ನಾನು ತುಂಬ ಒಳ್ಳೆಯವನು ಕೋಳಿ ತಿನ್ನಲ್ಲ, ಈ ಸಾಂಗ್ಗೆ ರೀಲ್ಸ್ ಮಾಡೋಣ ಅಂತ ಇಬ್ಬರು ರಿಹರ್ಸಲ್ ಮಾಡ್ಕೊಳ್ತಿದ್ವಿ. ಅದನ್ನು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಅದ್ರ ಜಲಕ್ಕೆ ಹೇಗಿತ್ತು, ಯಾರೂ ಇರಲಿಲ್ಲ ಮನೇಲಿ, ನಾವಿಬ್ಬರೇ ಇದ್ವಲ್ಲ, ಸೊ ರೀಲ್ಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ವಿ, ನಾಳೆ ಮಾಡೋಣ ಅಂತ ಹೇಳಿ. ಅದಾದಮೇಲೆ ನಮ್ಮ ಮನೆಗೆ ಹೊಸ ಎಂಟ್ರಿ ಬಂದಿತ್ತು, ಆದರೂ ವಿಡಿಯೋ. ಎಷ್ಟು ಫಿಶು? ಇವತ್ತು ಮನೆಗೆ ಹೊಸ ಫಿಶ್ಗಳನ್ನ ತಗೊಂಬಂದರು. ಇದಾದಮೇಲೆ ಚೋಟಿ ಆಟಗಳು ನಡೀತಾ ಇದ್ವು. ಗಾಡಿ ಮೇಲೆ ಕುತ್ಕೊಂಡು ಇಬ್ಬರು ಆಟ ಆಡ್ತಾಯಿದ್ರು. ನೋಡಿ, ನನ್ನ ಚೋಟ ಗಾಡಿಗೆ ಡಿಕ್ಕಿ ಬೇರೆ ಇದೆ, ಅದರಲ್ಲಿ ತನ್ನ ಟಾಯ್ಸ್ನ ಇಟ್ಕೊಂಡಿದ್ದಾಳೆ. ಏನು ನನ್ನ ಮಗನ ಗಾಡಿ ಇವಳು ಇಟ್ಕೊಂಡು ಆಟ ಆಡ್ತಿರೋದು ನೋಡೋದಕ್ಕೆ ನನಗಂತೂ ಸೀರಿಯಸ್ಲಿ ತುಂಬಾ ಖುಷಿ ಆಯಿತು. ನನ್ನ ಬಂಗಾರ ಅವಳೇ ತಳ್ಕೊಂಡು ಆಟ ಆಡ್ತಿದ್ದಾಳೆ. ಎಷ್ಟು ಚೆಂದ ಅಲ್ವಾ. ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಕೂಡ ತಾಯಿಯಂದಿರಿಗೆ ತುಂಬಾ ಖುಷಿ ಕೊಡುತ್ತೆ. ಈ ರೀತಿ ಆಟ ಆಡೋದು ನೋಡಿ ತುಂಬ ಖುಷಿ ಆಯಿತು. ನನ್ನ ಬಂಗಾರಿ ಇವಳು. ಇದಾದಮೇಲೆ ಇವಳಿಗೆ ಅವಳ ತಮ್ಮ ಹೆಡ್ ಮಸಾಜ್ ಮಾಡಿಕೊಡ್ತೀನಿ ಅಂತ ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಾಯಿದ್ದಾನೆ. ಊಟ ಎಲ್ಲ ಮಾಡಿಕೊಂಡು ಮಲ್ಗೋಣ ಅಂತ ಬಂದ್ವಿ. ಇದಾಗಿತ್ತು ಸ್ಯಾಟರ್ಡೆ ಬ್ಲಾಗ್. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.